ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಸೊ ನಾನು ಆ್ಯಕ್ಚುಲಿ ಕ್ಯಾಲಿಕಟ್ಗೆ ಹೋಗಿ ಬಂದಮೇಲೆ ಕ್ಯಾಲಿಕಟ್ಟಲ್ಲಿ ಲೈಕ್ ಮಾಡೆಲ್ ಫೋಟೋಶೂಟ್ ಇತ್ತಲ್ಲ, ಸೊ ಅದನ್ನ ಮುಗಿಸ್ಕೊಂಡು ನಾನು ಕೇರಳಕ್ಕೆ ಬಂದೆ. ನನ್ನ ಮನೆಗೆ ಹೋದೆ ಕಾಸರಗೋಡ್ಗೆ. ಅಲ್ಲಾದ್ಮೇಲೆ ನನಗೆ ಒಂದು ಕಾಲ್, ಬೆಂಗಳೂರಿಗೆ ಬರ್ತೀರಾ, ನಿಮಗೊಂದು ಸ್ವಲ್ಪ ಲೈಕ್ ಕೆಲಸ ಇತ್ತು. ಅದಕ್ಕೆ ತಕ್ಷಣ ಕಾಲ್ ಮಾಡಿದಾಗ ಸಂಡೇ ನನಗೆ ಕಾಲ್ ಬಂದಿದ್ದು. ಸೊ ಅದಕ್ಕೆ ಮಂಡೇ ಬೆಳಿಗ್ಗೆನೇ ಬಿಟ್ವಿ ಬ್ಯಾಂಗ್ಳೂರಿಗೆ. ಸೊ ಟುಡೇಸ್ ಥರ್ಸ್ಡೇ. ನಾನು 3 ದಿನ ಆಯಿತು ಬೆಂಗಳೂರಿಗೆ ಬಂದು, ಆದರೆ ವ್ಲಾಗ್ಗೆ ತೆಗ್ದಿಲ್ಲ ಗೈಸ್, ಬಿಕಾಸ್ ಒಂದು ಸ್ವಲ್ಪ ಬ್ಯುಸಿ ಇದೆ ಆ ವರ್ಕ್ ಮೇಲೆ. ಸೊ ಇವತ್ತು ನಾನು ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ, ಅದಕ್ಕೆ ಐ ಆಮ್ ಟೇಕಿಂಗ್ ವ್ಲಾಗ್. ಅಪ್ಡೇಟು ಮಾಡಿಲ್ಲ ಯಾರಿಗೂ ದ್ಯಾಟ್ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂತ, ಅದಕ್ಕೆ ವ್ಲಾಗ್ ತೆಗಿಯೋಣ ಅಂತ. ಆ್ಯಂಡ್ ನಮ್ಮ ಅಮ್ಮಗೆ ಆ್ಯಕ್ಚುಲಿ ನಾನು ಕೇರಳದಲ್ಲಿರಾಗ ಹೇರ್ ಫ್ರೈಯರ್ ಆರ್ಡರ್ ಮಾಡಿದ್ನಲ್ಲ, ಅದು ನಮ್ಮ ಅಮ್ಮಗೆ ಇಷ್ಟ ಆಯಿತು. ಅಲ್ಲಿ ನಾವು ಏರ್ ಫ್ರೈಯರ್ ಆರ್ಡರ್ ಮಾಡಿದ್ವಿ, ಜಸ್ಟ್ 2 ಡೇಸ್ ಜೋಶಲ್ಲಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ವಿ ಅಷ್ಟೇ. ಆಮೇಲೆ ಏರ್ ಫ್ರೈಯರೇ ಮುಟ್ಟಿಲ್ಲ ಗೈಸ್. ಸೊ ಅದಕ್ಕೆ ನಮ್ಮಮ್ಮ ಶಿ ಈಸ್ ಅ ವೆರಿ ಗುಡ್ ಶೆಫ್. ಅವ್ರಿಗೆ ಈ ಥರ ಎಲ್ಲ ಐಟಮ್ಸ್ ಇದ್ದರೆ ಶಿ ವಿಲ್ ಕುಕ್ ವೆರಿ ನೈಸ್ಲಿ, ಶಿ ವಿಲ್ ಯೂಟಿಲೈಸ್ ದಿ ಪ್ರಾಡಕ್ಟ್ ವೆರಿ ನೈಸ್ಲಿ. ಅದಕ್ಕೆ ಒಂದು ಆರ್ಡರ್ ಮಾಡಿದ್ದೀನಿ, ಅದು ಇವಾಗ ಬರುತ್ತೆ. ಅವ್ರಿಗೆ ಹೇಳೇ ಇಲ್ಲ ನಾನು, ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ ನೋಡಬೇಕು. ಆ್ಯಂಡ್ ನಾನು ತುಂಬ ದಿವಸ ಆದಮೇಲೆ ಲೈಕ್ 3-4 ವರ್ಷ ಆದಮೇಲೆ, ಲೈಕ್ ನಾನು ಚಿಕ್ಕ ವಯಸ್ಸಲ್ಲಿರಾಗ, ಮೇ ಬಿ ವೆನ್ ಐ ವಾಸ್ ಇನ್ 7th or 8th ಸ್ಟ್ಯಾಂಡರ್ಡ್ ಇರಾಗ, 12th ಇರಾಗ ನಾನು ಇದು ತಿಂತಾ ಇದ್ದು. 12th ತಿನ್ನ ಈ ಟೊಮೆಟೊ ಇದು 12 ನಾನು ತುಂಬ ಇಷ್ಟ. ನಾನು ಡಿಗ್ರಿವರೆಗೂ ಅಂದ್ಕೊಡಿ ಗೈಸ್, ಡಿಗ್ರಿ ಅಲ್ಲ, ನಮ್ಮಪ್ಪ ತೀರ್ಕೊಂಡ್ಮೇಲೆ ನಮ್ಮಮ್ಮ ಇದೆಲ್ಲ ಮಾಡೋದು ನಿಲ್ಲಿಸ್ಬಿಟ್ರು. ಸೊ ವೆನ್ ಐ ವಾಸ್ 11th or 12th ಅಲ್ಲಿ ಅವಾಗೆ ನಾನು ಇದು ಲಾಸ್ಟ್ ತಿಂದಿದ್ದು ಈ ಟೊಮೆಟೊ ಚಟ್ನಿ. ಅದಾದಮೇಲೆ ನಾನು ಮುಟ್ಟೆ ಇಲ್ಲ, ಸಮಥಿಂಗ್ ಅರೌಂಡ್ 5 years ಆಗ್ಬಿಡ್ತು ನಾನು ಇದೆಲ್ಲ ತಿಂದು. ಸೊ ಅದಕ್ಕೆ ಇವತ್ತು ಒಂದು ಮೊಟ್ಟೆ ದೋಸೆ ಆ್ಯಂಡ್ ಇದು ತಿನ್ನೋಣ ಅಂತ. ನಂಗೆ ಅವಾಗ ನಮ್ಮಪ್ಪ ಇರಾಗ ಜಾಸ್ತಿ ನಮ್ಮಮ್ಮ ಮೊಟ್ಟೆ ದೋಸೆನೇ ಮಾಡ್ತಾಯಿದ್ದು. ಅದು ನಮ್ಮ ಫೇವ್ರೆಟ್ ಡಿಶ್. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮೊಟ್ಟೆ ದೋಸೆ ವಿತ್ ಟೊಮೆಟೊ ಚಟ್ನಿ. ಆ ಟೊಮೆಟೊ ಚಟ್ನಿ ನೈಟ್ವರೆಗೂ ತಿಂತಾ ಇದ್ವಿ, ಊಟಕ್ಕೂ ರೈಸ್ಗೂ ಮತ್ತು ನೈಟ್ ಚಪಾತಿಗೂ. ಅಷ್ಟು ಚೆನ್ನಾಗಿ ಟೇಸ್ಟಾಗಿರ್ತಾಯಿತ್ತು. ಇವಾಗ ನೋಡೋಣ ನಿಮ್ಮ ಟೇಸ್ಟ್ ಅದೇ ಥರ ಇದೆಯಾ, ಅದೇ ಥರನೇ ಮಾಡ್ತಾ ಇದ್ದೀನಿ. ನೋಡೋಣ. ಅದೇ ಥರ ಇಲ್ಲ ಅಂದರೆ ಅಷ್ಟೇ, ನಾನು ತಿನ್ನಲ್ಲ, ಯೋರ್ ಲಾಸ್. ಓಕೆ, ಇಲ್ಲ ಅದೇ ಥರನೇ ಮಾಡ್ತಾ ಇದ್ದೀನಿ ಸೇಮ್. ಇವಾಗ ಮಿಕ್ಸಿಗೆ ಹಾಕಬೇಕು, ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ಮೆಲ್ ತುಂಬ ಚೆನ್ನಾಗಿದೆ. ಲೆಟ್ಸ್ ಸಿ. ಸೊ ಇದೇ ಗೈಸ್, ಅದು ನಾನು ಹೇಳಿದ ಡಿಶ್ಶು ಮೊಟ್ಟೆ ದೋಸೆ. ಹಿಂಗಿರುತ್ತೆ, ಹಿಂಗಾಕಿ ಟೊಮೆಟೊ ಚಟ್ನಿ. ಲೆಟ್ ಮಿ ಸಿ, ನಮ್ಮಮ್ಮದು ರಿವ್ಯೂ ಮಾಡೋಣ. ಪರವಾಗಿಲ್ಲ ಸ್ವಲ್ಪ. ಚೆನ್ನಾಗಿದೆ. ಮಿಲ್ಲೆಟ್ ದೋಸೆಗೆ ಮೊಟ್ಟೆ ಹಾಕ್ಬೋದಾ? ಮತ್ತೆ ಅದೇ ಹಾಕಿ ಕೊಡ್ಬೇಕಾಯ್ತದ. ಕಾಣಿಸ್ತಿದ್ದೀನ ಗೈಸ್, ನಮ್ಮ ಅಮ್ಮಗೆ ಇದು ಆರ್ಡರ್ ಮಾಡಿದ್ದೆ. ಮಾ, ಏನೋ ನಿನಗೆ ಕೊರಿಯರ್ ಬಂದಿದೆ. ನನಗೆ ಗೊತ್ತಿಲ್ಲಪ್ಪ, ಯಾರೋ ನಿಂಗೆ ಮಾಡಿದ್ದಾರೆ. ನಿನಗೆ ಗೊತ್ತಿಲ್ವಾ? ನೀನು ಕೇಳ್ತಿದ್ದಲ್ಲ. ಅದಾಯ್ತು ಮಾ, ಇದು ಮಾ ಏರ್ ಫ್ರೈಯರು. ಥ್ಯಾಂಕ್ ಯು ಸೋ ಮಚ್ ಮಾ. ಓಪನ್ ಮಾಡು. ವಾವ್, ಥ್ಯಾಂಕ್ ಯು ಮಾ. ನಾನು ತುಂಬ ದಿನದಿಂದ ಆಸೆ ಪಟ್ಟಿದ್ದೆ. ಇಷ್ಟು ಎಕ್ಸೈಟ್ ಆಗ್ತಾ ಇದೆಯಲ್ಲಮ್ಮ? ತುಂಬ ದಿನದಿಂದ ಆಸೆ ಪಟ್ಟಿದ್ದೆ, ತಗೊಳಕ್ಕಾಗಲಿಲ್ಲ. ಖುಷಿ ಆಗ್ತಿದೆ. ಹೆಂಗೆ ಬಂತು? ಫ್ಲೈಟಲ್ಲಿ ಬಂತು. ಬುಕ್ ಮಾಡಿದ್ದ? ಯಾವ್ದಲ್ವಾ? ವಾವ್, ಅಫಿಷಿಯಲ್ ಆಗಿದೆ.
ಚೆನ್ನಾಗಿದೆವಾ ಮಗು ಥರ. ಮಗು ಥರನಾ? ಹಾಂ ಇದು ಹಿಂಗೆ ತೆಗಿಯೋದು. ಕಿಚನಲ್ಲಿ ಇಟ್ಕೊ. ಚಿಕನಲ್ಲಿ ಏನು ಬೇಕಾದರೂ ಮಾಡ್ಬೋದು ನೀನು. ಇದ್ರಲ್ಲ. ಥ್ಯಾಂಕ್ ಯು ಮಾ, ತುಂಬ ಚೆನ್ನಾಗಿದೆ. ಆಸೆ ಪಟ್ಟಿದ್ದೇ ಕೊಡ್ಸ್ಬಿಟ್ಟಿದ್ಯಾ ನೋಡು, ಇದೆಲ್ಲ ಮಾಡ್ಬೋದು ಹ್ಞೂ ವಿತೌಟ್ ಆಯಿಲ್. ಇಲ್ಲ ಇಷ್ಟೊಂದು. ಓ ವಿತೌಟ್ ಆಯಿಲ್. ಥ್ಯಾಂಕ್ ಯು ಮಾ. ತುಂಬ ದಿವಸದಿಂದ ಕೇಳ್ತಾ ಇದ್ರು ಗೈಸ್. ನಾನು ಅಲ್ಲಿ ತಗೊಂಡ್ಮೇಲೆ ನಾನು ತಗೋ ಅಂತ ಹೇಳಿದೆ, ನಮ್ಮಮ್ಮಗೆ ತಗೊಂಡೇ ಇದ್ದಿಲ್ಲ, ಅದಕ್ಕೆ ನಾನೇ ಕೊಡಿಸ್ಬಿಟ್ಟೆ. ಓಕೆನಾ? ಹಾಂ ಥ್ಯಾಂಕ್ ಯು ಮಾ. ಗೈಸ್ ಇವಾಗ ಕಾರ್ ವಾಶ್ ಮಾಡಬೇಕು ಗೈಸ್. ಆಮೇಲೆ ಆಚೆ ಹೋಗ್ತಾ ಇದ್ದೀವಿ. ಕಾರ್ ನೋಡಿ ಯಾವ ಗತಿದಲ್ಲಿದೆ. ಕಾರ್ ತೊಳೆಯೋಣ ಅಂತ ಆಚೆ ಬಂದೆ, ನೋಡಿದ್ರೆ ಯಾವಾಗಲೇ ಕೊರಿಯರ್ ಬಂತು. ಸೊ ಇದು ಕ್ಲೀನ್ ಮಾಡಿಬಿಟ್ರೆ ಅದಾಮೇಲೆ ಊಟ ಮಾಡಬೇಕು. ಇದು ಆಚೆ ಕಡೆಗೆ ಈ ಥರ ಗಲೀಜಾಗಿ ತೊಗೊಂಡೋದ್ರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಕ್ಲೀನ್ ಮಾಡಿಬಿಡೋಣ ಅಂತ. ಅದಕ್ಕೆ ನಾನು ಕ್ಲೀನಾಗಿ ಜೋಡಿಸಿದ್ದೀನಿ. ನಮ್ಮಮ್ಮ ಗೊತ್ತು ನಾನು ಬ್ಲಾಗ್ ತೆಗಿತೀನಿ ಅಂತ, ಅದಕ್ಕೆ ನೀಟಾಗಿ ಜೋಡಿಸಿದಾರಂತೆ. ಸೊ ಇದು ಜೋಳದ ರೊಟ್ಟಿ ಗೈಸ್. ಸೊ ಮಾಡಿರೋದು ಬೆಳಿಗ್ಗೆ ದೋಸೆ, ಇವತ್ತು ಜೋಳ ರೊಟ್ಟಿ. ಫುಲ್ಲು ಕಾರ್ಬ್ಸ್ ಅಂಡೇ ಕಾರ್ಬ್ಸ್. ಇದು ಕಾರ್ಬ್ಸ್ ಇಲ್ಲ. ಓಕೆ, ಇದು ಫೈಬರಾ? ಫೈಬರು. ಇದು ಜೋಳದ ರೊಟ್ಟಿ ವಿತ್ ಚಿಕನ್. ಆ್ಯಂಡ್ ಇದೇನ್ಮ? ಇದು ಉಪ್ಪೆಸರು ಖಾರ. ಉಪ್ಪೆಸರು ಖಾರ, ಹೊಟ್ಟೆ ಕಾಂಬಿನೇಷನ್. ಜೋಳದ ರೊಟ್ಟಿ ತಿಂತಾರೆ ಉಪ್ಪೆಸರು ಖಾರ. ಓ, ಈ ಹುಡುಗಿಗೆ ಚಿತ್ರಾನ್ನ. ನಿನ್ನ ಮುಖ ತೋರಿಸಲ್ಲ, ಡೋಂಟ್ ವರಿ. ಚಿತ್ರಾನ್ನ ಅಂತೆ ಗೈಸ್. ಪಾಪ ಇಷ್ಟ ಆಯ್ತಾ ಕೌಸಿ? ನಮ್ಮಮ್ಮ ಜೋಳದ ರೊಟ್ಟಿ ಫಸ್ಟ್ ಟೈಮ್ ಮಾಡಿದ್ದಾರೆ. ಜೋಳದ ರೊಟ್ಟಿ ನೋಡೋಣ ಹೆಂಗಿದೆ ಅಂತ. ಚಿಕನ್ ಲೆಗ್ ಪೀಸ್ ಹಾಕಿದ್ದಾರೆ. ನಾನು ದೇವೇಟ ಇಲ್ಲ, ಅದಕ್ಕೆ ನನಗೆ ಚಿಕನ್ ಲೆಗ್ ಪೀಸು. ದೇವೇಟ ಇದ್ರೆ ಅವರಿಗೇನೆ ಚಿಕನ್ ಲೆಗ್ ಪೀಸು. ಹೌದು, ಅಲ್ಯಾನೆ ಮಗ್ಲಿಲ್ಲ ಗೈಸ್. ಮದುವೆ ಆದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ ನೋಡಿ, ಹೆಣ್ಮಕ್ಳೇ ಪ್ಲೀಸ್ ಸೇಫ್ ಆಗಿ. ಯಾರು ನಿಮಗೆ ನಿಮ್ಮ ಮನೆ ಕಡೆನೂ ರೆಸ್ಪೆಕ್ಟ್ ಕೊಡಲ್ಲ, ಗಂಡ ಮನೇಲೂ ರೆಸ್ಪೆಕ್ಟ್ ಕೊಡಲ್ಲ. ಇಲ್ಲ ಗಂಡಗೆ ಸಿಗತ್ತೆ. ನೈಸ್. ನಮ್ಮಮ್ಮಗೆ ಹೇಳ್ತಾ ಇದೆ, ಒಂದು ಗಿಫ್ಟ್ ಕೊಡ್ತೀನಿ ನಿನಗೆ, ಚೆನ್ನಾಗಿ ಅಡುಗೆ ಮಾಡಿ ಕೊಟ್ರೆ ನನಗೆ, ನಾನು ನಿನಗೆ ಅಡುಗೆ ಮನೆಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂತ. ಅದಿದೆ ಇದೆ ಅಲ್ವಾ? ತುಂಬ ಖುಷಿ ಆಯ್ತು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಂಗೆ ಆಸೆ ಇತ್ತು, ಬಟ್ ತೊಗೊಳಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಅದ್ರಲ್ಲಿ ತಿನ್ಬಿಟ್ಟೆ ನಾನು ಹೋಗೋದು. ಓಕೆ, ಅದು ಕೊಡಿಸ್ತಲ್ಲ, ಖುಷಿ ಆಯಿತು. ನಮ್ಮಮ್ಮ ಪಾಪ ತಂದೂರಿ ಎಲ್ಲ ಜಾಸ್ತಿ ಮಾಡ್ತಾರೆ. ಪಾಪ ಅವ್ರು ನಿಂತ್ಕೊಂಡು ತವಾದಲ್ಲಿ ಸುಟ್ಕೊಂಡಿರ್ತಾರೆ. ಮಿನಿಟ್ ಹೋಗಿ ನಿಂತ್ಕೊಂಡು ಅದಕ್ಕೆ ಅದ್ ಬದಲು ಇದು ಮಾಡಿಕೊಟ್ರೆ ನಿಂಗೆ ತಲೆನೋವು ಇರಲ್ಲ. ಒಂದ್ ಕಡೆ ಇಟ್ಬಿಟ್ರೆ ನಿಂಗೆ ಕುತ್ಕೊಬೋದು. ಅದಾದ್ಮೇಲೆ ಒಂದು 15 ನಿಮಿಷ ಆದ್ಮೇಲೆ ತಿರ್ಗಾ ಚೇಂಜ್ ಮಾಡ್ಕೊಬೋದು. ಬಿಕಾಸ್ ಮೋರ್ ಚಿಕನ್ ಕುಕಿಂಗ್ ಮಾಡ್ತಾರೆ ಅಂತ ನಾನು ಕೊಡ್ಸಿದ್ದಿಲ್ಲ, ಅಂದ್ರೆ ಕೊಡ್ಸ್ತಾ ಇದ್ದಿಲ್ಲ. ಈಗ ಅದರಲ್ಲೇ ಮಾಡ್ಕೊತೀನಿ, ನನಗೆ ಹೆಲ್ತ್ ಒಳ್ಳೇದಲ್ವಾ. ಇವತ್ತು ನನ್ನ ಲಿಪ್ಸ್ಟಿಕ್ ಶೇಡ್ ಚೆನ್ನಾಗಿದೆಲ್ಲ. ಗೈಸ್ ಮಾಲಿಗೆ ಬಂದ್ವಿ. ನಾವು ಮಾಲಿಗೆ ಬರೋದಲ್ಲ, ಮ್ಯಾಕ್ಸಿಗೆ ಬರ್ತೀವಿ ಗೈಸ್. ಮ್ಯಾಕ್ಸಿಗೆ ಬಂದು ಶಾಪ್ ಯಾವಾಗಲೂ ಕಾಲ್ ಬಂದು ಮ್ಯಾಕ್ಸಿಗೆ ಎಂಟರ್ ಆಗುತ್ತೆ ಅಲ್ವಮ್ಮ? ಸಾರಿ ತುಂಬ ಖರ್ಚು ಮಾಡಿಸಿದೆ ಈ ಟೈಮು. ಸಾರಿ ಹಂಗೆ ಹೇಳ್ತಾರೆ ಗೈಸ್. ಈಚ್ ಮೀ ಇದೆಲ್ಲ ಸಾರಿ ನಿನ್ಗೆ ಇವತ್ತು ತುಂಬ ಖರ್ಚು ಮಾಡಿಸ್ದೆ, ಸಾರಿ ನಿನಗೆ ಇವತ್ತು ತುಂಬ ಖರ್ಚು ಮಾಡಿಸ್ದೆ. ನಾನು ಖರ್ಚು ಮಾಡ್ತೀನಿ ನಿಮಗೆ, ಆಲ್ವೇಸ್ ನೀವೇ ಯಾವಾಗ ಖರ್ಚು ಮಾಡ್ತೀಯ, ಅದಕ್ಕೆ ಅದು ಬ್ಲರ್ ಮಾಡಿಬಿಡ್ತೀನಿ ಬಿಡು. ನೀನು ನನಗೆ ಖರ್ಚೇ ಮಾಡಿಲ್ಲ. ಯಾವಾಗ ಖರ್ಚು ಮಾಡಿದೆ? ಖರ್ಚೇ ಮಾಡಿಲ್ಲ, ಅದು ಕಟ್ ಮಾಡಿಬಿಡ್ತೀವಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಓಕೆ, ನೋ ಮೆನ್ಷನ್. ಪಾಪ ನನ್ನ ಗಂಡಗೆ ಏನು ತೊಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್. ಪಾಪ ಅವ್ರಿಗೆ ನಾನು ಏನೂ ಕೊಡಿಸ್ತಿಲ್ಲ. ಏನು ಕೊಡಿಸಿಲ್ಲ, ಒಂದು ಶರ್ಟು, ಒಂದು ಪ್ಯಾಂಟ್ ಅಲ್ಲಿಲ್ಲ, ಅವ್ರು ಹಾಕೊಳ್ಳೋ ಥರ ಇಲ್ಲ. ಅವ್ರ ಟೇಸ್ಟೇ ಇಲ್ಲ. ಇಲ್ಲಿ ಮ್ಯಾಕ್ಸಲ್ಲಿ ಅವ್ರಿಗೆ ಸಿಗೋದೇ ಇಲ್ಲ. ಪಾಪಮ್ಮ ಅವ್ರು ಏನೂ ಕೇಳಲ್ಲ. ಪ್ರಿಂಟೆಡ್ ಶರ್ಟ್ ಹಾಕೊಳ್ಳೋದು ಅವರು. ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಆ ಥರ. ಗೈಸ್ ಫೋಕ್ ತೊಗೊಂಡಿದ್ದೀನಿ ಇಷ್ಟೇ. ಹಾಂ ಪರವಾಗಿಲ್ಲ, ಫೋಕಲ್ಲಿ ತಿನ್ನೋಣ.
ಅಯ್ಯೋ ಸ್ಪೂನ್ ತೊಗೊಬೇಕಮ್ಮ, ಬರಲ್ಲ ಇದರಲ್ಲಿ. ಇರು ನಾನೇ ತೊಗೊಂಬರ್ತೀನಿ, ತಿನ್ನು. ಮಾಡಿಲ್ಲ ಅಮ್ಮ, ರೆಕಾರ್ಡೇ ಮಾಡಿಲ್ಲ ಇದುವರೆಗೂ. ರೆಕಾರ್ಡ್ ಮಾಡಿದಿರೋ ತಿಂತಾ ಇದ್ದೀವಿ. ಸರಿ ಮಾಡು. ರೆಕಾರ್ಡ್ ಮಾಡ್ತಾಯಿದ್ದೆ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೆ ಗೈಸ್. ಸೊ ಇವಾಗ ಮಂಗೋಲಿಯಾಗೆ ಬಂದಿದ್ದೀವಿ. ಅಯ್ಯೋ, ಸೊ ದಿಸ್ ಇಸ್ ಸೆಕೆಂಡ್ ಟೈಮ್ ನಾನು ಮಂಗೋಲಿಯಾಗೆ ಬಂದಿರೋದು. ಇದು ಏನಕ್ಕೆ ಪುಡಿ ಪುಡಿ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡು ಪುಡಿ ಪುಡಿ ಆಗ್ತಿದೆ. ಹೌದಾ? ಪುಡಿ ಪುಡಿ ಇಲ್ಲ, ನಾನೇ ಕಿತಾಪತಿ ಮಾಡ್ತಾಯಿದ್ದೀನಿ, ಚಿಕ್ಕ ಮಕ್ಕಳು ಥರ ತಿಂತಾಯಿದ್ದೀನಿ. ಪುಡಿ ಪುಡಿ ಆಗ್ತದೆ ಗೈಸ್. ದಯವಿಟ್ಟು 2 ದಿವಸ ಆದಮೇಲೆ ನಮ್ಮ ಮನೆಗೆ ಬಂದಿದ್ದಾರೆ, ಮನೆಗೆ ಬರ್ತಾಯಿದ್ದಾರೆ ನನ್ನನ್ನು ನೋಡೋಕ್ಕೆ ಸಾರಿ. ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ರು. ದಯವಿಟ್ಟು ಇವಾಗ ಬರ್ತಾರೆ ನೋಡಿ, ಹಿಂಗೆ ಬರ್ತಾರೆ. 2 ದಿವಸ ಆಯಿತು ಗೈಸ್. ಯಾವಾಗಲೂ ಇಲ್ಲಿ ಬಂದಾಗಲ್ಲ 2 ದಿವಸ 3 ದಿವಸ ಫ್ರೆಂಡ್ ಜೊತೆ ಇದ್ಬಿಡೋದು. Why this video? ವಿಚ್ ವಿಡಿಯೋ? This video. 2 ದಿವಸ ಆಯಿತು. 2 ದಿವಸ എന്തെങ്കിലും ಆಯಿತು. സർപ്രൈസ് ഉണ്ടോ ഞാൻ വിളിച്ച ಸರ್ಪ್ರೈಸ್ ಏನಿಲ್ಲ. ಸೂಪರ್ ಆಗ್ತೈತಲ್ಲ ಇದು ಶಾಪಿಂಗ್ നല്ല ഇருக்கு ಏರ್ ಫ್ರೈಯರ್ ಐ ಬಾಟ್ ಫಾರ್ ಹರ್. ரொம்ப ஹாப்பியா ಚಿಕನ್ ಪದಾರ್ಥ ಒಳ್ಳೆದಾಯ್ತು. ಒಳ್ಳೇದಾಯ್ತು. ಬ್ಯಾಗ್ ಒಳಗಡೆ ಇಕ್ತೀರಾ? ಒಳ್ಳೇದಾಯ್ತು. I thought something is there. I So- should give any reaction. No. Solid taking video I thought. No. Thinking what is there to do? ನೋ, ಐ ಡಿಂಟ್ ಬೈ ಎನಿಥಿಂಗ್, ಡೋಂಟ್ ವರಿ. ಮಾಲ್ಗೆ ಹೋದೆ, ತಗೊಳ್ಳೋಣ ಅಂತ ಹೋದ್ವಲ್ಲಮ್ಮ, ಹೋದ್ವಿ. ಬದ್ದೇನ್ ಕ್ಯಾನ್ಸಲ್ ಮಾಡಿದ್ವಿ. ಏನು ಬೇಡ. ಆಮೇಲೆ ಬೈಯೋದು, ನೀವೇನಿಗೆ ನನ್ನ ಬೈಯೋದು, ನಾನೇನಕ್ಕೆ ಅದು ಉಗಿಸ್ಕೊಳ್ಳೋದು. ಐ ಥಾಟ್ ಟು ಬೈ ಕ್ರಾಕ್ಸ್. ಐ ವೆಂಟ್ ಟು ಕ್ರಾಕ್ ಸ್ಟೋರ್ and I saw also, I wore also the white color one. Then I was like, what if you don't like, what if you say again ವೇಂಡ ಅಂದೆ. ಸಾರಿಲ್ಲ. ಗೈಸ್, ಮಂಗೋಲಿಯಾದಲ್ಲಿ ನಾನು ಬನಾನಾ ಪುಡ್ಡಿಂಗ್ ತೊಗೊಂಡೆ ಪಾರ್ಸೆಲು. ಹೆಂಗಿದೆ? It's like banana juice, banana cream. ಅದೇ ಬನಾನಾ ಪುಡ್ಡಿಂಗ್ ಅಂದರೆ ಅದೇ. ಅಮ್ಮ ಒಂದು ಪ್ಲೇಟ್ ತೊಗೊಂಬಾ. ಅಮ್ಮ ಒಂದು ಪ್ಲೇಟು. ನಾಟ್ ವರ್ತ್ ದ ಹೈಪ್ ಗೈಸ್. ಥ್ಯಾಂಕ್ ಗಾಡ್ ಐ ಬಾಟ್ ಸ್ಮಾಲ್ ಒನ್. ದೇರ್ ವಾಸ್ ಲಾರ್ಜ್ ಆಲ್ಸೋ. ಸ್ಮಾಲ್ ತೊಗೊಳ್ಳೋಣ ಅಂತ ಸ್ಮಾಲ್ ತೊಗೊಂಡಿದ್ದು. ಇದೊಂದು ತೊಗೊಂಡೆ ಗೈಸ್. ಇದು ಬನಾನಾ ಸ್ಲೈಸ್ ಏನೋ. ದಯವಿಟ್ಟು ಹೆಂಗಿದೆ? ಇದು ಓಕೆನಾ? ಖುಷಿ ಆಯ್ತು. ಇದು ಲೇಯರು, ಈ ಲೇಯರು ಇವನಿಗೆ ಇಟ್ಬಿಡ, ಆ ಲೇಯರು ಅವ್ರಿಗೆ ತಗೋ. ಇದು ತಿಂದು ನೋಡೋಣ ಇರು.